ಅಗ್ರಹಾರ ಜೈಲಾಯ್ತು. ಈಗ ಹುಬ್ಬಳ್ಳಿ ಸಬ್ ಜೈಲಲ್ಲೂ ಕೂಡ ಅತಿ ದೊಡ್ಡ ಕರ್ಮಕಾಂಡ ನಡೀತಾ ಇದೆ. ಆರೋಪಿಗಳಿಗೆ ಜೈಲಲ್ಲಿ ರಾಯಲ್ ಲೈಫ್ ಸಿಗ್ತಾ ಇದೆ, ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ಗಾಂಜಾ, ಎಣ್ಣೆ, ನಾನ್ ವೆಜ್ ಊಟ ಎಲ್ಲವೂ ಸಿಗ್ತಾ ಇದೆ, ಮೊಬೈಲ್ ಸಿಗ್ತಾ ಇದೆ. ಇದು ಇಲ್ಲಿ ಆರೋಪಿಗಳಿಗೆ ಸಿಗ್ತಾ ಇರುವಂತಹ ಒಂದು 5 ಸ್ಟಾರ್ ಟ್ರೀಟ್ಮೆಂಟ್. ಇತ್ತೀಚೆಗೆ ನಾವು ಪರಪ್ಪನಗ್ರಹಾರ ಜೈಲ್ ಒಂದು ವಿಚಾರ ನೋಡಿದ್ವಿ. ಇದೀಗ ಸಿಗ್ತಾ ಇರುವಂತದ್ದು ಇಲ್ಲಿ ಹುಬ್ಬಳ್ಳಿ ಸಬ್ ಜೈಲಲ್ಲಿ ಇದೀಗ ಅತಿ ದೊಡ್ಡ ಕರ್ಮಕಾಂಡ ನಡೀತಾ ಇದೆ. ಆರೋಪಿಗಳಿಗೆ ಜೈಲಲ್ಲಿ ಸಿಗುತ್ತೆ ಗಾಂಜಾ ಮತ್ತು ಎಣ್ಣೆ. ಹುಬ್ಬಳ್ಳಿ ಕಾರಾಗೃಹದಲ್ಲೇ ರೌಡಿಗಳಿಗೆ ಸಿಗ್ತಾ ಇದೆ ರಾಜ್ಯಾತಿಥ್ಯ. ಜೈಲಲ್ಲಿ ವಿಚಾರಣಾಧೀನ ಖೈದಿಗಳು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಮೊಬೈಲ್ ಬ್ಯಾನ್ ಇದ್ರೂ ಕೂಡ ಜೈಲಲ್ಲೇ ಸೆಲ್ಫಿ ಪೋಸ್ ಕೊಡ್ತಾರೆ. ಉಪಕಾರಾಗೃಹದಲ್ಲಿನ ಜಾಲಿ ಲೈಫ್ ವಿಡಿಯೋ ವೈರಲ್ ಆಗ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಈಗಾಗಲೇ ಚಾಟಿ ಬೀಸಿದೆ, ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದೆ. ಮೊಬೈಲ್ ಬಳಕೆ ಅದೆಲ್ಲವೂ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಮೊಬೈಲು, ಗಾಂಜಾ, ಎಣ್ಣೆ ಎಲ್ಲವೂ ಸಿಗ್ತಾ ಇದೆ ನೋಡಿ. ಜೈಲಿನಲ್ಲಿ ವಿಚಾರಣಾಧೀನ ಖೈದಿಗಳಿಗೆ ಸಿಗ್ತಾ ಇರುವಂತಹ ಬಿಂದಾಸ್ ಲೈಫ್ ಇದು. 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಉಪಕಾರಾಗೃಹದಲ್ಲಿ ಜಾಲಿ ಲೈಫ್ ವಿಡಿಯೋ ವೈರಲ್ ಆಗ್ತಾ ಇದೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ ಗಾಂಜಾ, ಎಣ್ಣೆ, ಅವರಿಗೆ ಬೇಕಾಗಿರುವಂತಹ ಕೇಕ್ ಇರ್ಬೋದು, ಮೊಟ್ಟೆಗಳಿರ್ಬೋದು, ಎಲ್ಲವೂ ಕೂಡ ಈ ಜೈಲಲ್ಲಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇದು ಯಾವುದೋ 5 ಸ್ಟಾರ್ ಹೋಟೆಲ್ ಅಲ್ಲ ಅಥವಾ ಬೇರೆ ಯಾರೋ ಮನೇಲಿ ಇರುವಂತದ್ದಲ್ಲ. ಇದು ಹುಬ್ಬಳ್ಳಿ ಉಪಕಾರಾಗೃಹದಲ್ಲಿ ಸಿಗ್ತಾ ಇರುವಂತಹ ಒಂದು ಟ್ರೀಟ್ಮೆಂಟ್. ಅದು ಕೂಡ ವಿಚಾರಣಾಧೀನ ಖೈದಿಗಳಿಗೆ ಸಿಗ್ತಾ ಇರುವಂತಹ ಒಂದು ಟ್ರೀಟ್ಮೆಂಟ್ ಏನಿದೆ, ಇದೀಗ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಹುಬ್ಬಳ್ಳಿ ಜೈಲಿನಲ್ಲಿ ವಿಚಾರಣಾಧೀನ ಖೈದಿಗಳಿಗೆ ರಾಜ್ಯಾತೀತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇದೀಗ ಡಿಜಿಪಿ ಅಲೋಕ್ ಕುಮಾರ್. ಪ್ರತಿಯೊಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಘಟನೆ ಬಗ್ಗೆ ವರದಿಯನ್ನ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೈಲೊಳಗೆ ಗಾಂಜಾ, ಮೊಬೈಲ್ ಪೂರೈಕೆ ಆಗ್ತಾ ಇದೆ, ಹೇಗೆ, ಯಾರು ಸಹಾಯ ಮಾಡ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಏನ್ ತನಿಖೆ ಮಾಡಿದ್ರು ಕೂಡ ಇತ್ತೀಚೆಗೆ ಜೈಲ್ಗಳಲ್ಲಿ ಏನಾಗ್ತಾ ಇದೆ, ಏನ್ ತನಿಖೆ ಮಾಡಿದ್ರು ಅಷ್ಟೇ, ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಕೊಟ್ಟರು ಅಷ್ಟೇ, ಎಲ್ಲಾ ಜೈಲಲ್ಲೂ ಇದೇ ಆಗ್ತಾ ಇದೆ ಇತ್ತೀಚೆಗೆ. ಇದೀಗ ಮತ್ತೊಂದು ಇಂಥದ್ದೇ ಪ್ರಕರಣ. ಜೈಲಿನ ಒಳಗೆ ಮೊಬೈಲ್, ಗಾಂಜಾ ಎಲ್ಲವೂ ಕೂಡ ಸಿಗ್ತಾ ಇದೆ. ಇದೆಲ್ಲವೂ ಸಿಗ್ತಾ ಇರೋದು ಹೇಗೆ ಅಂತ ಹೇಳಿ ಒಂದು ವರದಿ ಕೊಡಿ, ತನಿಖೆ ಮಾಡಿಸಿ ಅಂತ ಹೇಳಿ ಇದೀಗ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್, ಗಾಂಜಾ, ಊಟ, ಎಣ್ಣೆ ಎಲ್ಲವೂ ಕೂಡ ಜೈಲಲ್ಲಿ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ, ಕ್ಯಾರಂ ಬೋರ್ಡ್ ಆಡ್ತಿದ್ದಾರೆ. ಇವರೆಲ್ಲ ಆರೋಪಿಗಳು, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಇರುವಂತಹ ಈ ಜೈಲಲ್ಲಿ ಈ ರೀತಿಯಾದಂತಹ ಫೆಸಿಲಿಟಿ ಸಿಗ್ತಾ ಇದೆ. ಹುಬ್ಬಳ್ಳಿ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಜೈಲು ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಭೇಟಿ ಕೊಡಲಿದ್ದಾರೆ. ಹುಬ್ಬಳ್ಳಿ ಉಪಕಾರಾಗೃಹಕ್ಕೆ ಭೇಟಿ ನೀಡಲಿರುವಂತಹ ಟಿಪಿ ಶೇಷ ಘಟನೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪಡೆಯಲಿದ್ದಾರೆ ಡಿಐಜಿ. ಹುಬ್ಬಳ್ಳಿ ಜೈಲಿನಲ್ಲಿ ಖೈದಿಗಳಿಗೆ ಏನು 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ರಾಜ್ಯಾತಿಥ್ಯ ಸಿಗ್ತಾ ಇದೆಯೋ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಡಿಯೋಸ್ ವೈರಲ್ ಆಯಿತೋ ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ. ಈಗ ಎಚ್ಚೆತ್ತುಕೊಂಡು ಈಗ ಹೋಗ್ಬಿಟ್ಟು ಅಲ್ಲಿ ತನಿಖೆ ಮಾಡಿಸಿ ವರದಿ ಕೊಡಿ ಅಂತ ಹೇಳಿ ಇವಾಗ ಹೊರಟಿದ್ದಾರಂತೆ. ಏನ್ ತನಿಖೆ ಮಾಡಿದ್ರು ಅಷ್ಟೇ, ಏನ್ ವರದಿ ತಗೊಂಡ್ರು ಅಷ್ಟೇ. ಇದೆಲ್ಲವೂ ಕೂಡ ಕೇವಲ 2 ದಿನದ ಕತೆ ಆಗೋಗಿದೆ ಅಷ್ಟೇ. ಪರಪ್ಪನಗ್ರಹಾರ ಜೈಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದಾದ ನಂತರ ಬಳ್ಳಾರಿ ಜೈಲ್ ಇರ್ಬೋದು, ಇವಾಗ ಹುಬ್ಬಳ್ಳಿ. ಎಲ್ಲಾ ಜೈಲ್ಗಳಲ್ಲೂ ಕೂಡ ಈ ರೀತಿಯಾಗಿ ನಡೀತಾ ಇದ್ರೆ ಮತ್ತೆ ಇಲ್ಲಿ ಕ್ರೈಮ್ ರೇಟ್ಸ್ ಹೇಗೆ ಕಡಿಮೆ ಆಗುತ್ತೆ, ಕ್ರೈಮ್ ರೇಟ್ಸ್ ಏನೋ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ. ಆದ್ರೆ ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಇಂದ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಬಂದಿದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಈ ರೀತಿಯಾಗಿ ಏನೂ ನಡೀಬಾರ್ದು ಅಂತ ಹೇಳಿ ಈಗಾಗಲೇ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ. ಆದರೂ ಕೂಡ ಇದೆಲ್ಲವೂ ಕೂಡ ಮುಂದುವರಿತಾ ಇದೆ. ಈ ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವ್ರಿಗೆ ಏನೆಲ್ಲ ರೇಷನ್ ಬೇಕು ಎಲ್ಲವೂ ಕೂಡ ಅಲ್ಲೇ ಇದೆ ನೋಡಿ. ಯಾವುದೋ ಮನೆಯಲ್ಲಿರೋ ತರ ಕಾಣಿಸ್ತಾ ಇದೆ. ಏನ್ ಬೇಕು ಅಲ್ಲೇ ನಾನ್ ವೆಜ್ ಊಟ, ಎಣ್ಣೆ ಪಾರ್ಟಿ, ಗಾಂಜಾ, ಮೊಬೈಲು, ಮ್ಯೂಸಿಕ್ ಎಲ್ಲವೂ ಕೂಡ ಸಿಗ್ತಾ ಇದೆ. ಹಾಗಾಗಿ
ಒಂದ್ ರೀತಿಯಾಗಿ ಪೊಲೀಸ್ ಇಲಾಖೆ ಮೇಲೆ ಇಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುತ್ತೆ. ಹೇಗೆ ಇದು ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಹೇಗೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ಇಲ್ಲಿ ಹಲವು ಬಾರಿ ಇಂಥ ಒಂದು ವಿಡಿಯೋಸ್ನ ನೋಡಿದಾಗ ಅಥವಾ ಇಂಥ ಪ್ರಕರಣಗಳನ್ನ ನೋಡಿದಾಗ ಪೊಲೀಸ್ ಇಲಾಖೆ ಮೇಲೆ ಪ್ರಶ್ನೆಗಳು ಹುಟ್ಟುತ್ತೆ. ಏನ್ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿ. ಇದೀಗ ಮತ್ತೊಮ್ಮೆ ಹುಬ್ಳಿ ಉಪಕಾರಾಗೃಹದಲ್ಲ ಈ ಒಂದು ವಿಡಿಯೋ ಏನ್ ವೈರಲ್ ಆಗ್ತಾ ಇದೆ, ಹೇಗಿದು, ಯಾವಾಗಿನ ವಿಡಿಯೋ, ಏನಿದೆ ಹೆಚ್ಚಿನ ಮಾಹಿತಿ? ಹೌದು ರೋಶ್ನಿ, ಏನಂತಂದ್ರೆ ಈಗಾಗಲೇ ಇಂತಹ ಗಾಂಜಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಆಯ್ತು, ಶಿವಮೊಗ್ಗ ಆಯ್ತು, ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಇಂಥ ಒಂದು ಗಾಂಜಾ ಎಣ್ಣೆ ಸಿಗುವಂತ ವಿಡಿಯೋ ಒಂದು ವೈರಲ್ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಗೃಹ ಇಲಾಖೆ ಇದೆ, ಅಲೋಕ್ ಕುಮಾರ್ ಇರ್ಬೋದು, ಇಲ್ಲಿನ ಏನು ಬೆಳಗಾವಿ DIG TP ಶೇಷ ಇರ್ಬೋದು, ಈಗಾಗಲೇ ಒಂದು ಏನು ಹೇಳ್ತಾ ಇದ್ದಾರೆ, ಇದು ಹಳೆ ವಿಡಿಯೋ ಡಿಸೆಂಬರ್ಲಿ ಆಗಿದ್ದು, ಅದು ಆಗಿದ್ದು ಇದು. ಯಾಕಂದ್ರೆ ಇದೊಂದು ತೇಪೆ ಹಚ್ಚೋ ಕೆಲಸ ಅಂತ ಹೇಳ್ಬೋದು. ಈ ಡಿಸೆಂಬರ್ದು ಇರ್ಬೋದು, ಹಳೇದ ಇರ್ಬೋದು, ಇವತ್ತಿಂದ ಇರ್ಬೋದು. ಬಟ್ ಈ ಹುಬ್ಬಳ್ಳಿ ಕಾರಾಗೃಹದೊಳಗ ಇವತ್ತ ಗಾಂಜಾ ಹೆಂಗೆ ಸಪ್ಲೈ ಆಯ್ತು, ಎಣ್ಣೆ ಹೆಂಗೆ ಸಪ್ಲೈ ಆಯ್ತು, ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕಾಗತ್ತ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲೋಕ್ ಕುಮಾರ್ ಅವರು ಇಲ್ಲಿ ಏನು ಸೂಪರ್ಡೆಂಟ್ ಇದ್ದಾರೆ, ಹುಬ್ಬಳ್ಳಿಯ ಸಬ್ ಜೈಲ್ ಅಧಿಕಾರಿ, ಅವ್ರನ್ನ ವರದಿಯನ್ನ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಏನೇನಿದೆ ವರದಿ, ಯಾವಾಗಿಂದು, ಏನು ಹೆಂಗೆ ಸಪ್ಲೈ ಆಯ್ತು, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿದ್ದಾರೆ, ವರದಿಯನ್ನು ನೀಡುವಂತ ಕೇಳಿದ್ದಾರೆ ಅಂತ ಅನ್ನಲಾಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈ ಬೆಳಗಾವಿ ಉತ್ತರ ವಲಯ DGP ಏನಂತ TP ಶೇಷ ಅವರು ಸಹ ಮಧ್ಯಾಹ್ನ ಈ ಹುಬ್ಬಳ್ಳಿಯ ಒಂದು ಉಪಕಾರಾಗೃಹಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿ ನೀಡಿ ಪರ್ಸನಲ್ ನೀಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೂ ಒಂದು ಇಂಪಾರ್ಟೆಂಟ್ ಏನು ಅಂತಂತಂದ್ರೆ, ಈಗಾಗಲೇ ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಳಗೆ ವಿಡಿಯೋದಲ್ಲಿ ಇದ್ದಂತ 10 ಜನರ ಮೇಲೆ ಒಂದು FIR ದಾಖಲಾಗಿದೆ. ಅದು ಸ್ಪಷ್ಟವಾಗಿ ರಾಜ್ ನ್ಯೂಸ್ ವರದಿ ಆಧರಿಸಿ ಅಂತ ಹೇಳ್ಬೋದು. ಹೀಗಾಗಿ ಏನಂತಂದ್ರೆ 10 ಜನರ ಮೇಲೆ ಇಲ್ಲಿ ಗಾಂಜಾದ ಬಗ್ಗೆ ಸಂಬಂಧಪಟ್ಟಂತೆ ಅದೇನು IPC 20B ಪ್ರಕಾರ 20 ಕೇಸ್ ನಂಬರ್ 21, 26 ಈ ಪ್ರಕಾರ ಒಂದು ಪ್ರಕರಣ ಸಹ ದಾಖಲಾಗಿದೆ. ಈ ದಾಖಲೆಯನ್ನ ಆಧರಿಸಿ ಮತ್ತೆ ಈಗ ಏನಂತಂದ್ರೆ ಇಂದು ಮಧ್ಯಾಹ್ನ ಭೇಟಿ ಏನು ಕಾರಾಗೃಹಕ್ಕೆ ಭೇಟಿ ನೀಡಲಿರೋ TP ಶೇಷ ಏನೇನ್ ತನಿಖೆ ಮಾಡ್ತಾರೆ ನೋಡ್ಬೇಕಾಗತ್ತ. ಅಂದ್ರೆ ಇದಕ್ಕೂ ಏನಂತಂದ್ರೆ ಈ ತನಿಖೆ ಒಂದು ನೆಪ ಮಾತ್ರ, ಇದು ಇವತ್ತು ನಿನ್ನೆ ಅದಲ್ಲ, ಇಲ್ಲಿ ಇಂತಹ ಒಂದು ಪ್ರಕರಣಗಳು ನಡೀತಿರ್ತೇವೆ. ಒಂದು ಪ್ರಕರಣ ಆಗತ್ತ, ತನಿಖೆ ಆಧರಿಸಿ ಒಂದು ವರದಿ ಕೊಡ್ತಾರ, ಇದು ಹಳೆದು ಹೊಸದು ಅಂತೇಳಿ ಅಲ್ಲಿಗೆ ಮುಗಿತ. ಇದಕ್ಕೆ ಸಂಬಂಧಪಟ್ಟಂತೆ ಈ ಜೈಲಿನೊಳಗೆ ಹೇಗೆ ಗಾಂಜಾ ಸಪ್ಲೈ ಆಯ್ತು, ಹೇಗೆ ಎಣ್ಣೆ ಸಪ್ಲೈ ಆಯ್ತು ಅನ್ನೋದನ್ನ ಸ್ಪಷ್ಟವಾಗಿ ಮಾಡಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ತಲೆದಂಡ ಆಗ್ಲೇಬೇಕು ಅನ್ನೋದು ಒಂದು ಏನು ರಾಜ್ ನ್ಯೂಸ್ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು ರೋಶ್ನಿ. ಎಸ್ ಸರ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಡಿಸೆಂಬರ್ ಹಳೆ ವಿಡಿಯೋ ಅಂತ ಹೇಳ್ತಾ ಇದ್ದಾರಂತೆ. ಡಿಸೆಂಬರ್ ಅಂತಂದ್ರೂ ಕೂಡ ಅದೇನು ಹಳೆ ವಿಡಿಯೋ ಏನಲ್ಲ. ಹಾಗಾಗಿ ಸದ್ಯಕ್ಕೆ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ, ವರದಿಯಲ್ಲೆಲ್ಲವೂ ಕೂಡ ಗೊತ್ತಾಗುತ್ತೆ.